ನಾವಿವತ್ತು ಸಂಡೇ ಪ್ರಯುಕ್ತ ಔಟ್ಸೈಡ್ ಹೋಗ್ತಾ ಇದ್ದೀವಿ. ಜೆಪಿ ಲಾಕ್ ಹಾಕೊಂಡು ಹಿಂದೆ ಬರ್ತಾ ಇದ್ದಾರೆ. ಹಾಯ್ ಬಾಯ್ ವಾಟ್ ಆಫ್ರಿಕಾಗೆ ಬಂದಮೇಲೆ ಜೆಪಿ ಜೊತೆ ಫಸ್ಟ್ ಟೈಮ್ ನಾನು ಈ ಥರ ಔಟ್ಸೈಡ್ ಹೋಗ್ತಾ ಇರೋದು. ಹೋದ ವರ್ಷ ಎಲ್ಲ ಹೋಗ್ತಾ ಇದ್ವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾ ಇದ್ರು. ಅವಾಗಂತೂ ತುಂಬ ಚೆನ್ನಾಗಿರೋದು. ವಿಡಿಯೋ ಮಾಡ್ತಿದ್ದೀನಿ. ಏನು ಮಾಡ್ತಿದ್ಯಾ? ಹೇಳಿ, ಯಾವ ಸಾಂಗ್ ಹೇಳ್ತಿದ್ಯಾ? ಮ್ಯಾಜಿಕ್ ಸಾಂಗ್ ಗಾಯ್ತು, ಹೇಳು ಒಂದ್ಸರಿ. Oh no! Ishika, come. We are dancing. No. Super. Jojo lali. ಈಗ again start. Dad. ಇವಾಗ ಕ್ರಾಸ್ ಆಗ್ತಿತ್ತು. ಅಯ್ಯೋ ರಾಮ. ಇಲ್ಲಿರೋ ಕಾಡಿಗೆಲ್ಲ ಇದು ದೊಡ್ಡ ಗೇಟು. ಸೆಕ್ಯೂರಿಟಿ ಬಂದ ಗೇಟ್ ತೆಗಿತಾ ಇದ್ದಾನೆ. ಸುಮ್ಮನೆ ಎಲ್ಲರನ್ನೂ ಅಲೋ ಮಾಡಲ್ಲ. ID ಕಾರ್ಡ್ ಇರೋರನ್ನ ಮಾತ್ರ ಅಲೋ ಮಾಡ್ತಾರೆ ಇದ್ರೊಳಗಡೆ. ಹೆಲೋ ಗಾಯ್ಸ್, ನಮ್ಮ ಮನೆಯವರು ಸಂಡೇ ಟ್ರಿಪ್ ಅಂದ್ಬಿಟ್ಟು ಲೇಕ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ನೆನ್ನೆಲ್ಲ ಲೇಕು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ ಸ್ವಿಮ್ ಮಾಡೋಕ್ಕೆ ಅಂತ ಡೈಲಾಗ್ ಕೊಡ್ಬಿಟ್ಟು ಇವಾಗ ನೋಡಿ ಫಾರೆಸ್ಟ್ ಕರ್ಕೊಂಡು ಬಂದಿದ್ದಾರೆ. ಸದ್ಯಕ್ಕೆ ಈ ಲೊಕೇಶನಲ್ಲಿ ನಾನು ಒಬ್ಳೇ ಇರೋದು. ಜೆಪಿ ಮತ್ತೆ ಇನ್ನೊಬ್ರು ಯಶಿಕಾ ಬೈಕಲ್ಲಿ ಸ್ವಲ್ಪ ಲ್ಯಾಂಡ್ ಹತ್ರ ಹೋಗಿದ್ದಾರೆ, ಅಲ್ಲಿ ನೋಡ್ಕೊಂಡು ಬರ್ಬೇಕಂತ. ಇಲ್ಲಿ ನನ್ನ ಹಿಂದೆ ಒಂದು ಬೆಲ್ ಕಾಣಿಸ್ತಿದೆ ನೋಡಿ. ಯಾಕೆ ಇದನ್ನ ಇಟ್ಟಿದ್ದಾರೆ ಅಂತಂದ್ರೆ, ಇಲ್ಲಿ ಕೆಲಸ ಮಾಡ್ತಾರಲ್ಲ ಆ ಜನರ ಹತ್ರ ವಾಚ್ ಇರಲ್ಲ. ಇದು ತುಂಬಾ ದೊಡ್ಡದು, ಮೇ ಬಿ ಒಂದು 600-500 ಎಕರೆ ಇರುತ್ತೆ. ಅಷ್ಟು ದೊಡ್ಡದು. ಒಳಗಡೆ ಎಲ್ಲ ಕೆಲಸ ಮಾಡೋರಿಗೆ ಸೊ ಗೊತ್ತಾಗಲ್ಲ ಟೈಮ್ ಎಷ್ಟು ಆಗಿದೆ ಅಂತ. ಅದಕ್ಕೆ ಬೆಲ್ ಮಾಡಿದ್ರೆ ಲಂಚ್ ಟೈಮಲ್ಲಿ ಬೆಲ್ ಮಾಡ್ತಾರೆ, ಮತ್ತೆ ಮನೆಗೆ ಹೋಗ್ಬೇಕಾದ್ರೆ ಒಂದ್ಸರಿ ಬೆಲ್ ಮಾಡ್ತಾರೆ. ನಾನೊಂದ್ಸರಿ ಟ್ರೈ ಮಾಡ್ಲಾ, ಇನ್ ಕೇಸ್ ಯಾರಾದ್ರೂ ಬಂದ್ಬಿಟ್ರೆ ನನ್ಗಂತೂ ಚೆನ್ನಾಗಿ ಬೈತಾರೆ. ಅದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಅದ್ರ ಜೊತೆ ಜೆಪಿ ಕೂಡ ಬೈತಾಕ್ಬಿಡ್ತಾರೆ. ಇಲ್ಲಿ ನೋಡ್ಕೊಂಡು ಬರ್ವಾ, ಇಲ್ಲಿ ಹಸು ಎಲ್ಲ ಇದೆ. ಇದನ್ನ ಯಾರು ನೋಡ್ಕೊತಿದ್ದಾರೆ ಗೊತ್ತಿಲ್ಲ, ಬಟ್ ನೋಡ್ಕೊಂಡು ಬರ್ವಾ. ಒಳಗಡೆ ಅಲೋ ಮಾಡ್ತಾರ ಅಂತಾನೂ ನನಗೆ ಗೊತ್ತಿಲ್ಲ. ತುಂಬ ಬಿಸಿಲ ಯಪ್ಪ ಸ್ವಾಮಿ. ಬಾ ಬೇಗ. ಒಳಗಡೆ ಬಿಡ್ತಾರ ಏನೋ ಗೊತ್ತಿಲ್ಲ ಯಶಿಕಾ. ನಮ್ಮನ್ನೆಲ್ಲ ಬಿಡಲ್ಲ. ಹಾಯ್ ಯಶಿಕಾ. ವೆರಿ ಸ್ಮಾಲ್. ಅದಕ್ಕೆ ಹೊಟ್ಟೆ ಬೀಳ್ತದೆ ತಾನೆ, ಫೋನೇ ತಿನ್ಬಿಡ್ತದೆ. ನೀರು ವೇಸ್ಟ್ ಮಾಡಬಾರ್ದು ಯಶಿಕಾ, ಜಸ್ಟ್ ಕೈಕಲ್ ತೊಳ್ಕೊಂಡು ಬಾ. ಇದು ಟ್ಯಾಪೇ ಇಲ್ವಲ್ಲಪ್ಪ. ನೀರು ಹೆಂಗೆ ಸ್ಟಾಪ್ ಮಾಡೋದು? ಯಾರೋ ಬುದ್ಧಿವಂತರು ಹೆಂಗೆ ಹಾಕಿದ್ದಾರೆ ನೋಡಿ. ಇದ್ರ ಸವಸನೆ ಬೇಡ, ಬಾಯಶಿಗೆ ಹೋಗೋಣ. ನಾನು ಹಂಗೆ ಒಂದು ರೌಂಡ್ ಹೊಡಿಯೋಣ ಅಂತ ಅಂದ್ಬಿಟ್ಟು ಅಲ್ಲಿ ಬಂದೆ. ಎಷ್ಟೊಂದು ಇದೆಲ್ಲ ಮಾವಿನ ಗಿಡನೇ. ಫುಲ್ ಇದನ್ನೇ ಜನರು ನೋಡ್ಕೊಳ್ಳೋದು. ಇದ್ರೊಳಗಡೆನೇ ಕೆಲಸ ಮಾಡ್ತಿರ್ತಾರೆ. ನೀವು ಹಳ್ಳಿ ಜನರು ಮನೆ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಇದು ಒಂದು ಪುಟ್ಟ ಹಳ್ಳಿ. ಇಲ್ಲಿ ಜನರು ಇದ್ದಾರೆ. ನಮ್ಮ ಯಶಿಕಾ ಅಂತೂ ಅಪ್ಪ, ಅವರಪ್ಪ ಇದ್ದರೆ ನಾನು ಬೇಕಾಗೇ ಇಲ್ಲ. ನಾವಿವತ್ತು ಸಲೀಮಾ ಲೇಕ್ ಬಂದಿದ್ದೀವಿ ಸಂಡೇ ಪ್ರಯುಕ್ತ. ನನ್ನ ಹಿಂದೆ ಇರೋದೇ ಲೇಕ್. ಇದು ಯಾವ ಮರ ನೋಡಿ ಎಷ್ಟು ಚೆನ್ನಾಗಿದೆ.
ಚೆನ್ನಾಗಿದೆ, ಎಲ್ಲ ಗೊಬ್ಳಿ ಮರ ಅಂತ ಅನ್ಕೋತೀನಿ. ಕಲರ್ ನೋಡಿ, ಕಲರ್. ಈ ರೆಸಾರ್ಟಲ್ಲಿ ನಾನು ಹಿಂದೆ ನೋಡಿ ಅದೆಲ್ಲ ರೂಮ್ಸು. ಬೇಕಿದ್ರೆ ನೀವು ತೊಗೋಬೋದು, ಬೇಡ ಅಂದರೆ ನಾವು ಹೀಗೆ ನೀರಲ್ಲಿ ಆಟ ಆಡಿಕೊಂಡು ಫಿಶ್ ತಿಂದ್ಕೊಂಡು ಹೋಗ್ಬೋದು. ನಮಗೆಲ್ಲ ನಾಳೆಗೆ ಕೆಲಸ ಇದೆಯಲ್ಲ, ಸೊ ಹಾಗಾಗಿ ನಾವು ಇಲ್ಲಿ ಇರೋಕ್ಕಾಗಲ್ಲ. ಲೇಕ್ ನಮ್ಮ ಯಶಿಕ ಎಲ್ಲೋದ್ರೂ ಇದೆ, ಫಸ್ಟ್ ಎಲ್ಲ ಅವಳೇ ಕಂಡಿಡ್ಕೊಂಡ್ಬಿಡ್ತಾಳೆ. ಬಾ ಶೀಕು, ಇಲ್ಲಿ ನೋಡಿ ನೀರು ಬ್ಲೂ ಕಲರ್ ಕಾಣಿಸ್ತಾ ಇದೆ ಅಲ್ಲ. ನಮ್ಮ ದೃಷ್ಟಿ ನೋಡೋ ದೃಷ್ಟಿ ಎಲ್ಲಿ ತನಕ ಕೆಪಾಸಿಟಿ ಇದೆ ನಮಗೆ, ಅಲ್ಲಿ ತನಕನೂ ಬರೀ ನೀರೇ ಕಾಣಿಸುತ್ತೆ. ಅಲ್ಲಿ ನೋಡಿ ಆಕಾಶ ಮತ್ತು ನೀರು ಒಟ್ಟಿಗೆ ಜಾಯ್ನ್ ಆಗಿರೋ ಥರ ಕಾಣಿಸುತ್ತೆ. ಇಲ್ಲೊಂದು ಮರ ಇದೆಯಲ್ಲ, ಅಲ್ಲಿ ಸೆಲ್ಫಿ ತೊಗೋಬೇಕು ಅಂತ ನಂಗೆ ತುಂಬ ಇಷ್ಟ, ಬಟ್ ಆಗಲ್ಲ. ನೀವು ಯಾರ ಹತ್ರನೂ ಮಾತಾಡದೆ ಮೌನವಾಗಿ ನೀರು ನೋಡ್ತಾ ನೀರು ಮುಂದೆ ಕೂತ್ಕೋಬಿಡಿ, ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂತ ಅಂದರೆ. ಬಟ್ ನೀವು ಟ್ರೈ ಮಾಡಿ, ನಿಮಗೂ ಆ ಎಕ್ಸ್ಪೀರಿಯೆನ್ಸ್ ಆದಾಗ ಸೊ ನೀವು ಹೇಳ್ತೀರಾ ಹೌದು ನಿಜ ಅಂತ. ಯಶಿಕಾ ಬಿದೋಗ್ತೀಯಾ, ಹುಷಾರು. ನಮ್ಮ ಯಶಿಕಾ ನೋಡಿ ಎಷ್ಟು ಸುಳ್ಳು ಹೇಳ್ತಿದ್ದಾಳೆ. ಅಲ್ಲಿ ಫಿಶ್ ನೋಡಿದ್ಲಂತೆ, ಇವ್ನು ನೋಡಿದ ತಕ್ಷಣ ದಬ್ಬಕೊಂತಂತೆ. ಒಬ್ಳೇ ಇರಬೇಡ, ಇಲ್ಲಿ ಬಾ ನಮ್ಮ ಜೊತೆ ಬೇಗ. ನಮ್ಮ ಯಶಿಕಂದು ಇದೇ ತಲೆ, ನಾವು ಎಲ್ಲಾದರೂ ಬಂದರೂ ಹಿಂಗೆ ಟೆನ್ಷನ್ ಕೊಡ್ತೀವಿ, ಇದೇ ಥರ. ವಾ ನೋಡಿ ಸ್ಟೆಪ್ಪು. ನಾನು ದೂರ ಹೋಗು. ಓಹ್ ಈ ಸಿಟ್ ವಿತ್ ಮೀ, ಕೂತ್ಕೊ ಬಾ ನನ್ನ ಜೊತೆ. ಯಶಿಕ ಬೀಳ್ತೀಯ, ಯಶಿಕ ಅಲ್ಲೆಲ್ಲ ಹೋಗ್ಬೇಡ. ನಮ್ಮ ಯಶಿಕ ಪೋಲಿ ಯಶಿಕ ನೋಡಿ, ಬಿದ್ದರೆ ಮಾತ್ರ ನಾನು ಎತ್ತಲ್ಲ. ಅಪ್ಪನೇ ಎತ್ತುತ್ತೆ, ನಾನು ಅಪ್ಪನ ಜೊತೆ ಸರಿ. ಚಪ್ಪಲ ಇದು ಶೂ ಹಾಕ್ಬೇಕು. ಬೀಳ್ತೀಯ ಯಶಿಕ? ಅದೇನು ಗೊತ್ತಾ, ಅದೇನು ಹೇಳು. ಕೆಳಗಡೆ ನೀನು ನಿಂತಿರೋದು ಬೋಟ್, ಅದು ವುಡ್ಡಲ್ಲಿ ಮಾಡಿರೋದು. ಹೌದೌದು. ಇಲ್ಲಿ ಫೋಟೋ ತಗೊಳ್ಳೋಣ ಅಂತ ಬಂದಿದ್ದೀವಿ. ಮಾತ್ರ ಫೋಟೋ ಸೂಪರಾಗಿ ಬರ್ತಾ ಇದೆ. ಲವ್ ಯು. ಚೆನ್ನಾಗಿ ಬರ್ತಿದ್ದಲ್ಲ ಯಶಿಕ? ಈಗ ಯಶಿಕ ಬೀಳ್ತಾ ಇದ್ಲು. 7 ವರ್ಷಕ್ಕೆ ಬೀಳೋ ಅಲ್ಲೂ ಈಗಲೇ ಬಿದ್ದೋಗೋದು. ಯಾರು ಏನೇ ಅಂದ್ಕೊಳ್ಳಿ, ನನ್ನ ಲೇಕ್ ಹತ್ರನೇ ಆಗಲಿ ಬೀಚ್ ಹತ್ರನೇ ಆಗಲಿ ವಾಟರ್ ಇರೋ ಕಡೆ ಬಂದರೆ ಒಂದು 20 ನಿಮಿಷನಾದ್ರು ಮೆಡಿಟೇಷನ್ ಮಾಡ್ತೀನಿ. ಅದಾದಮೇಲೆ ನನಗೆ ಎಷ್ಟು ಮೈಂಡ್ ಫ್ರೀ ಆಗುತ್ತೆ ಅಂತಂದರೆ, ಸೊ ನಾ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಲೇಕ್ ಮೀನು ಚೆನ್ನಾಗಿರುತ್ತೆ. ನಾವು ಆರ್ಡ್ರ್ ಮಾಡಿದ್ವಿ. ಯಶಿಕ ಮಾತ್ರ ನನಗೆ ಚಿಪ್ಸ್ ಬೇಕು ಅಂತ ಚಿಪ್ಸ್ ಆರ್ಡ್ರ್ ಮಾಡ್ಕೊಂಡಿದ್ಲು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ.